ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಕಾನ್ಸೆಪ್ಟ್ಸ್ ಲೈಕ್ ಎರರ್, accuracy, precision, least count and types of errors and the ways in which we can express the errors, that means absolute error, relative error and percentage error. We are going to discuss or we are going to understand all these concepts in this particular video, and all these concepts belongs to the chapter Units and Measurement, which is the second chapter of First PUC Physics according to NCERT syllabus. And this video is part 4 of this chapter on Educare channel. If you haven't watched the previous episodes, you can check the links in the description or check our channel. Okay, let us start now and begin with error. Means study of error. What is the meaning of error? The uncertainty in measurement is called error. Let us consider we know the actual value of some physical quantity. Let us consider we are measuring the length of some material. We know the actual value of that material, let it be 2 meters. Then we are measuring the length using some other devices. Then it shows 2.1 meter. The actual value is 2 meter, but using some devices we are measuring the length, it shows 2.1 meter. Then there is a difference between actual value, which is 2 meter, and measured value, which is 2.1 meter, and that difference or that uncertainty is called error. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದಾನೆ. ಈಗ ಕನ್ನಡದಲ್ಲಿ ಹೇಳೋದಾದರೆ, ಯಾವುದೊಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಲೆಂತ್ ಅಂತ ಕನ್ಸಿಡರ್ ಮಾಡಿದರೆ, ಉದ್ದ ಅಂತ ಕನ್ಸಿಡರ್ ಮಾಡಿದರೆ, ಯಾವುದೊಂದು ಮಟೀರಿಯಲ್ ಇದೆ, ಅದರ ಲೆಂತ್ 2 ಮೀಟರ್ ಇದೆ. ಈಗ ಅದನ್ನು ಯಾವುದೋ ಒಂದು ಡಿವೈಸಸ್ ಅಥವಾ ಯಾವುದೋ ಒಂದರಿಂದ ಮೆಷರ್ ಮಾಡ್ತಾ ಇದ್ದಾವೆ. ಮೆಷರ್ ಮಾಡಿದಾಗ ಏನಾಯ್ತು, ಅದು 2.1 ಮೀಟರ್ ಅಂತ ತೋರಿಸ್ತಾ ಇದೆ. ಆ್ಯಕ್ಚುಲ್ ವ್ಯಾಲ್ಯೂ ಯಾವುದೋ ಮಟೀರಿಯಲ್ದು 2 ಮೀಟರ್, ಆದರೆ ಮೆಷರ್ ಮಾಡಿದಾಗ 2.1 ಮೀಟರ್ ಅಂತ ತೋರಿಸ್ತಾ ಇದೆ. ಸರಿ, ಅವಾಗೇನಾಗಿತ್ತು, ಆ್ಯಕ್ಚುಲ್ ವ್ಯಾಲ್ಯೂ 2 ಮೀಟರ್, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ರೀತಿ ತೋರಿಸ್ತದೆ, ಹೆಚ್ಚಿನ ರೀತಿ ತೋರಿಸುತ್ತೆ. ಸೊ ಅಲ್ಲೇನಾಯಿತು, ಡಿಫ್ರೆನ್ಸ್ ಇದ್ದಂಗೆ ಆಯಿತು. ಆ್ಯಕ್ಚುಲ್ ವ್ಯಾಲ್ಯೂ 2 ಮೀಟರ್, ನಂತರ ಮೇಜರ್ಡ್ ವ್ಯಾಲ್ಯೂ 2.1 ಮೀಟರ್, ಡಿಫ್ರೆನ್ಸ್ ಇದೆಯಾ? ಸೊ ಆ ಡಿಫ್ರೆನ್ಸ್ ಏನಿದೆ ಅದನ್ನು ಎರರ್ ಅಂತ ಕರೀತಾರೆ. ಸರಿ, ದ ಅನ್ಸರ್ಟನಿಟಿ ಇನ್ ಮೆಷರ್ಮೆಂಟ್ ಈಸ್ ಕಾಲ್ಡ್ ಎರರ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಅಕ್ಯುರೇಸಿ ಅಂತ. ಅಕ್ಯುರೇಸಿ ಆಫ್ ಮೆಷರ್ಮೆಂಟ್ ಈಸ್ ಎ ಮೇಜರ್ ಆಫ್ ಹೌ ಕ್ಲೋಸ್ ದ ಮೇಜರ್ಡ್ ವ್ಯಾಲ್ಯೂ ಟು ದ ಆ್ಯಕ್ಚುಲ್ ವ್ಯಾಲ್ಯೂ. ಸರಿನಾ? ಈಗ ಏನು, ಆ ಒಂದು ಮಟೀರಿಯಲ್ ಇದೆ, ಅದರ ಲೆಂತ್ 2 ಮೀಟರ್ ಇದೆ, ಆ್ಯಕ್ಚುಲ್ ವ್ಯಾಲ್ಯೂ ಯಾವುದು 2 ಮೀಟರ್ ಇದೆ. ಈಗ ಅದರ ರೀಡಿಂಗನ್ನು ತೆಗೆದುಕೊಳ್ತಾ ಇದ್ದಾವೆ ಬೇರೆ ಬೇರೆ ಡಿವೈಸಸನ್ನು ಯೂಸ್ ಮಾಡಿಕೊಂಡು. ಆವಾಗೇನಾಗುತ್ತೆ, ಕೆಲವೊಂದು ಬಾರಿ ಕರೆಕ್ಟಾಗಿ ಬರ್ಬೋದು, 2 ಮೀಟರ್ ಇದೆ, 2 ಮೀಟರ್ ಲೆಂತನ್ನು ತೋರಿಸ್ಬಹುದು. ಕೆಲವೊಂದು ಬಾರಿ ಏನಾಗುತ್ತೆ, ಆ ಮಟೀರಿಯಲಲ್ಲಿ ಅಥವಾ ಆ ಒಂದು ಮೇಜರಿಂಗ್ ಡಿವೈಸಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆವಾಗೇನಾಗುತ್ತೆ, 2 ಮೀಟರ್ ಇದ್ದದ್ದು 2.1 ಮೀಟರ್ ತೋರಿಸ್ಬಹುದು, 2.2 ಮೀಟರ್ ತೋರಿಸ್ಬಹುದು, 1.8 ಮೀಟರ್ ಅಂತ ತೋರಿಸ್ಬಹುದು. ಸರಿನಾ? ಆದರೆ ಆ್ಯಕ್ಚುಲ್ ವ್ಯಾಲ್ಯೂ 2 ಮೀಟರೇ, ಆದರೆ ಏನಾಗುತ್ತೆ, ಆ ಒಂದು ಮೇಜರಿಂಗ್ ಡಿವೈಸಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ರೀಡಿಂಗ್ ಕರೆಕ್ಟಾಗಿ ತೋರಿಸೋದಿಲ್ಲ. ಸರಿನಾ? ಆ ಟೈಮಲ್ಲಿ ಏನಾಗುತ್ತೆ, ಅಲ್ಲಿ ವ್ಯಾಲ್ಯೂ ಬೇರೆ ಬೇರೆ ಬರ್ತಾ ಹೋಗುತ್ತೆ, ಡಿಫ್ರೆನ್ಸ್ ಬೇರೆ ಬೇರೆ ಬರ್ತಾ ಹೋಗುತ್ತೆ, ಎರರ್ಸ್ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಅಕ್ಯುರೇಸಿ ಅಂದರೆ ಏನಾಗುತ್ತೆ, ಅಕ್ಯುರೇಸಿ ಅಂತ ಹೇಳಿದ್ರೇನು, ಕರೆಕ್ಟಾಗಿರಬೇಕು. ಆ್ಯಕ್ಚುಲ್ ವ್ಯಾಲ್ಯೂ ಎಷ್ಟಿರುತ್ತೆ, 2 ಮೀಟರ್ ಬಂದರೆ 2 ಮೀಟರೇ ಬಂತು ಅಂತ ಹೇಳಿದ್ರೆ ಅದು ಅಕ್ಯುರೇಟ್ ಆಗಿದೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಆ ಮೇಜರ್ ಮಾಡಿದ ವ್ಯಾಲ್ಯೂ ಏನಿದೆ ಅದರೊಳಗೆ ಎರರ್ ಯಾವುದು ಕಡಿಮೆ ಇರುತ್ತೋ ಅದನ್ನು ಅಕ್ಯುರೇಟ್ ಅಂತ ಕರಿತೇವೆ. ಸರಿನಾ? ಈಗ ಇಲ್ಲೇನೀಗ ಆ್ಯಕ್ಚುಲ್ ವ್ಯಾಲ್ಯೂ ಇದೆ ಇಲ್ಲೊಂದು, ಇದನ್ನು 2 ಮೀಟರ್ ಅಂತ ಕನ್ಸಿಡರ್ ಮಾಡಿದರೆ, ನಂತರ ಇದನ್ನು 1.7 ಮೀಟರ್ ಅಂತ ಕನ್ಸಿಡರ್ ಮಾಡಿದರೆ, ಇದನ್ನು 1.95 ಮೀಟರ್ ಅಂತ ಕನ್ಸಿಡರ್ ಮಾಡಿದರೆ, ನಂತರ ಇದನ್ನು 1.8 ಮೀಟರ್ ಅಂತ ಕನ್ಸಿಡರ್ ಮಾಡಿದರೆ, ಇದನ್ನು ಮೀಟರ್ ಅಂತ ಕನ್ಸಿಡರ್ ಮಾಡಿರಿ. ಇದು ಆ್ಯಕ್ಚುಲ್ ವ್ಯಾಲ್ಯೂ ಏನು, 2 ಮೀಟರ್. ಸರಿನಾ? ಡಿಫ್ರೆನ್ಸ್ ಭಾಳ ಇದೆ ಇದು. ಸೊ ಇದು ಅಕ್ಯುರೇಟ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ರದ್ದು ಡಿಫ್ರೆನ್ಸ್ ಕೂಡ ಜಾಸ್ತಿ ಇದೆ, 1.8 ಮತ್ತು. ಸೊ ಅದನ್ನು ಅಕ್ಯುರೇಟ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಲಿಕ್ಕೆ ಅಷ್ಟಾಗಿ ಸರಿ ಅನಿಸೋದಿಲ್ಲ.
ಸರಿನಾ. ಆದರೆ ಏನಾಗುತ್ತೆ ಇಲ್ಲಿ 1.95 ಇದೆ ಏನಿದೆ ಅದರ ಡಿಫ್ರೆನ್ಸ್ ಕಡಿಮೆ ಇದೆ ಇದೆರಡಕ್ಕೂ ಕಂಪೇರ್ ಮಾಡಿದರೆ. ಆವಾಗ ಏನು ಮಾಡ್ತೇವೆ ನಾವು ಇದನ್ನು ಅಕ್ಯುರೇಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಅಕ್ಯುರೇಟ್ ಅಲ್ಲ, ಅಕ್ಯುರೇಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಯಾವುದೊಂದು ವ್ಯಾಲ್ಯೂ 1.99 ಇತ್ತು ಅಥವಾ 2 ಮೀಟರ್ ಇತ್ತು ಅಂತ ಹೇಳಿದ್ರೆ ಅದು ಅಕ್ಯುರೇಟ್ ವ್ಯಾಲ್ಯೂ ಆಗಿರುತ್ತೆ. ಇದು ಕಂಪ್ಯಾರಿಟಿವ್ ಅಂತ ಹೇಳಿದ್ರೆ ಬೇರೆ ಬೇರೆ ರೀಡಿಂಗ್ ತೊಗೊಂಡಿರ್ತಾವಲ್ಲ, ಆವಾಗ ಆ ಎಲ್ಲ ರೀಡಿಂಗ್ಗಳಲ್ಲಿ ಅಕ್ಯುರೇಟ್ ವ್ಯಾಲ್ಯೂಗೆ ಯಾವ ವ್ಯಾಲ್ಯೂ ಕ್ಲೋಸ್ ಇದೆಯೋ ಅದನ್ನು ಅಕ್ಯುರೇಟ್ ಅಂತ ಕರಿತೇವೆ. ಆ್ಯಕ್ಚುಯಲ್ ವ್ಯಾಲ್ಯೂ ಏನಿದೆ ಅದಕ್ಕೆ ಯಾವ ವ್ಯಾಲ್ಯೂ ಅಂದರೆ ಮೆಷರ್ ಮಾಡಿದ್ರೆ ಯಾವ ವ್ಯಾಲ್ಯೂ ಕ್ಲೋಸ್ ಆಗಿರುತ್ತೆ ಅದನ್ನು ಅಕ್ಯುರೇಟ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೇವೆ. ಏನು ಹೇಳ್ತೇವೆ ನಾವೀಗ, ಅಕ್ಯುರೇಸಿ ಆಫ್ ಮೆಷರ್ಮೆಂಟ್ ಈಸ್ ಎ ಮೇಜರ್ ಆಫ್ ಹೌ ಕ್ಲೋಸ್ ದ ಮೇಜರ್ಡ್ ವ್ಯಾಲ್ಯೂ ಟು ದ ಆ್ಯಕ್ಚುಯಲ್ ವ್ಯಾಲ್ಯೂ. ಇವೆರಡು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನಿಸಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಿಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೆ, ಆನ್ಲೈನ್ ಕ್ಲಾಸ್ ಏನಿರುತ್ತೆ ನಿಮ್ಮ ಟೀಚರ್ಸು ಆಗಿರ್ಬೋದು, ಬೇರೆ ಯಾವುದಾದ್ರು ಟೀಚರ್ಸ್ ಯೂಟ್ಯೂಬ್ನಲ್ಲಿ ಕೂಡ ಟೀಚರ್ ಮಾಡ್ತಾ ಇರ್ಬೋದು, ಅವರಿಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿದ್ರೆ ಅದಕ್ಕೂ ಸಹಾಯ ಆಗುತ್ತೆ. ಇಲ್ಲದಿದ್ದರೆ ಆನ್ಲೈನ್ ಕ್ಲಾಸ್ ಏನಿರುತ್ತೆ ಅದರೊಳಗೆ ನಿಮ್ಮ ಸ್ಟೂಡೆಂಟ್ಸ್ನ ಕಮೆಂಟ್ಸ್ ಏನಿರುತ್ತೆ ಅದೇ ಟೀಚರ್ಸ್ಗೆ ಮೋಟಿವೇಟ್ ಮಾಡುತ್ತೆ. ಅದಕ್ಕೋಸ್ಕರ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸರಿ, ಈಗ ಮುಂದಿನ ವಿಷಯಗಳು ಯಾವುದಾಗಿತ್ತದು ಪ್ರಿಸಿಷನ್, ಲೀಸ್ಟ್ ಕೌಂಟ್, ನಂತರ ಟೈಪ್ಸ್ ಆಫ್ ಎರರ್ಸ್, ಸಿಸ್ಟಮ್ಯಾಟಿಕ್ ಆ್ಯಂಡ್ ರ್ಯಾಂಡಮ್ ಎರರ್, ನಂತರ ದ ವೇಸ್ ಇನ್ ವಿಚ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ಎರರ್ಸ್. ಅದನ್ನು ಈಗ ತಿಳಿದುಕೊಳ್ಳೋಣ. ಇದನ್ನು ರಬ್ ಮಾಡಿ ನಂತರ ಮತ್ತೊಮ್ಮೆ ಬರೆದು ಸ್ಟಾರ್ಟ್ ಮಾಡೋಣ. ಓಕೆ, ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ precision and least count, and let us begin with precision. Precision tells us to what resolution or to what limit the quantity can be measured. There are many physical quantities like length, mass, time, etc. And to measure the physical quantities we have many devices. Let us consider we are measuring the ಮಾಸನ್ನು ಮೆಷರ್ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳೋಣ. ಈಗ ಮಾಸನ್ನು ಮೆಷರ್ ಮಾಡಲಿಕ್ಕೆ ನಾವು ವೇಯಿಂಗ್ ಮೆಷಿನನ್ನು ಯೂಸ್ ಮಾಡ್ತೇವೆ. ಆದರೆ ಬೇರೆ ಬೇರೆ ರೀತಿಯ ವೇಯಿಂಗ್ ಮೆಷಿನ್ಸ್ ಇರುತ್ತೆ. ಈಗ ಕೆಲವೊಂದು ವೇಯಿಂಗ್ ಮೆಷಿನ್ಸ್ ಏನು ಮಾಡುತ್ತೆ, ಅದು ಕೇವಲ ಕೆ ಜಿಯಲ್ಲಷ್ಟೇ ಮೆಷರ್ ಮಾಡಿ ನಮಗೆ ತಿಳಿಸುತ್ತೆ. ಅಂದರೆ ಅದರೊಳಗೆ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಕೆ ಜಿಯಲ್ಲಷ್ಟೇ ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಹೇಳಿದ್ರೆ ಗ್ರಾಮ್ಸಲ್ಲಿ ಬಂದರೆ ಅಷ್ಟು ಅಕ್ಯುರೇಟ್ ಆಗಿ ತಿಳಿಸಲ್ಲ. ಮತ್ತು ಕೆಲವೊಂದು ವೇಯಿಂಗ್ ಮೆಷಿನ್ಸ್ ಏನಿರುತ್ತೆ ಅದು ಗ್ರಾಮ್ನಲ್ಲಿ ಇದ್ದರೂ ಕೂಡ ಅಕ್ಯುರೇಟ್ ಆಗಿ ತಿಳಿಸುತ್ತೆ. ಮತ್ತು ಕೆಲವೊಂದು ವೇಯಿಂಗ್ ಮೆಷಿನ್ಸ್ ಇರುತ್ತೆ, ಡಿಜಿಟಲ್ ವೇಯಿಂಗ್ ಮೆಷಿನ್ ಅಂತ ಇರುತ್ತೆ, ಅದರೊಳಗೆ ಅತಿ ಕಡಿಮೆ ಮಾಸ್ ಇದ್ದರೂ ಕೂಡ ಅದನ್ನು ಮೆಷರ್ ಮಾಡ್ಬೋದು ಅಂತ ಹೇಳಿದ್ರೆ 0.001 ಗ್ರಾಮ್ ಈ ರೀತಿ ಅದನ್ನು ಕೂಡ ಮೆಷರ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಮತ್ತು ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಇದ್ದರೂ ಕೂಡ ಮೆಷರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಡಿಜಿಟಲ್ ವೇಯಿಂಗ್ ಮೆಷಿನ್ ಅಂತ ಇರುತ್ತೆ. ಸೊ ಈಗ ಏನಾಯಿತು, ಮೊದಲಿಗೆ ವೇಯಿಂಗ್ ಮೆಷಿನ್ ಏನು ಮಾಡ್ತಾಯಿತ್ತು, ಅದು ಕೆ ಜಿಯಲ್ಲಷ್ಟೇ ಎಕ್ಸ್ಪ್ರೆಸ್ ಮಾಡ್ತಾಯಿತ್ತು. ಅದರೊಳಗೆ ಏನಾಗ್ತಿತ್ತು, ಈಗ ಗ್ರಾಮ್ಸಲ್ಲಿ ಇರುವಂತಹ ಕೆಲವೊಂದು ವ್ಯಾಲ್ಯೂವನ್ನು ಮೇಜರ್ ಮಾಡೋಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲಾಗಿತ್ತು. ಅಂದರೆ ಈಗ ಏನು 2.001 kg ಇದೆ ಅಂತ ತಿಳ್ಕೊಳ್ಳಿ. ಮೇಜರ್ ಮಾಡಿದಾಗ ಏನಾಗ್ತಿತ್ತು 2 kg ಅಂತ ಬರ್ತಿತ್ತು, ಬಾಕಿ ಮುಂದಿರೋ ವ್ಯಾಲ್ಯೂ ಮೇಜರ್ ಮಾಡೋಕ್ಕೆ ಸರಿಯಾಗಿ ಆಗೋದಿಲ್ಲಾಗಿತ್ತು. ಸರಿನಾ. ಅದರ ನಂತರ ಏನಾಯಿತು, ಗ್ರಾಮ್ಸಲ್ಲಿ ಮೇಜರ್ ಮಾಡುವಂತಹ ಡಿವೈಸ್ ಬಂತು. ಆವಾಗೇನಾಯಿತು, ಅಕ್ಯುರೇಸಿ ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಏನಿದೆ ಅದಕ್ಕೆ ಹತ್ತಿರದ ವ್ಯಾಲ್ಯೂನ ಮೆಷರ್ ಮಾಡೋದಕ್ಕೆ ಸಾಧ್ಯ ಆಯಿತು. ಅದರ ನಂತರ ಏನಾಯಿತು, ಮತ್ತು ಹೆಚ್ಚು ಅಕ್ಯುರೇಟಾಗಿ ಮೆಷರ್ ಮಾಡುವಂತಹ ಡಿವೈಸನ್ನು ಡೆವಲಪ್ ಮಾಡಿದರು. ಆವಾಗೇನಾಯಿತು, ಮತ್ತು ಅಕ್ಯುರೇಟಾಗಿ ಮೆಷರ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಪ್ರಿಸಿಷನ್ ಅಂದರೆ ಏನು ಅಂತಂದರೆ, ಯಾವುದೇ ಒಂದು ಆ್ಯಕ್ಚುಯಲ್ ವ್ಯಾಲ್ಯೂ ಇದೆ ಅದನ್ನು ಮೆಷರ್ ಮಾಡೋದಕ್ಕೆ ಬೇರೆ ಬೇರೆ ಡಿವೈಸಸ್ ಇರುತ್ತೆ. ಯಾವ ಡಿವೈಸಲ್ಲಿ ಹೆಚ್ಚು ಅಕ್ಯುರೇಟಾಗಿ ಮೆಷರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅಕ್ಯುರೇಟಾಗಿ ಮೆಷರ್ ಮಾಡಲಿಕ್ಕೆ ಸಾಧ್ಯ ಅಂದ್ರೇನು, ಎರರ್ಸ್ ಕಡಿಮೆ ಇರುತ್ತೆ, ಅಂತಹ ಡಿವೈಸಸನ್ನು ಏನು ಕರಿತೇವೆ, ಹೆಚ್ಚಿಗೆ ಪ್ರಿಸಿಷನ್ ಇರುವಂತಹ ಡಿವೈಸಸ್ ಅಂತ ಕರಿತೇವೆ. ಪ್ರಿಸಿಷನ್ ಅಂದರೆ ಇರುವಂಥ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ. ಸೊ ವಿ ಕ್ಯಾನ್ ಡಿಫೈನ್ ಪ್ರಿಸಿಷನ್ ಲೈಕ್ ದಿಸ್, ಆರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ಪ್ರಿಸಿಷನ್ ಲೈಕ್ ದಿಸ್. ಪ್ರಿಸಿಷನ್ ಟೆಲ್ಸ್ ಅಸ್ ಟು ವಾಟ್ resolution or to what limit the quantity can be measured. ಮತ್ತೊಂದು ಎಕ್ಸಾಂಪಲನ್ನು ಕೊಡೋದಾದರೆ, ನಾವೀಗ ಮೈಕ್ರೋಸ್ಕೋಪನ್ನು ನೋಡಿರ್ತೇವೆ. ಮೈಕ್ರೋಸ್ಕೋಪಲ್ಲಿ ಕೂಡ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದಾರೆ ಹೆಚ್ಚಿನ ವಿದ್ಯಾರ್ಥಿಗಳು. ಈಗ ಯಾವುದೊಂದು ಲೀಫ್ ಇದೆ ಅಥವಾ ಎಲೆ ಇದೆ, ಅದೇನು ಮಾಡ್ತೀರಾ, ಬರಿಗಣ್ಣ ನೋಡಿದ್ರೆ ಒಂದು ಎಲೆ ರೀತಿ ಕಾಣುತ್ತೆ, ಸಣ್ಣ ಸಣ್ಣ ಸ್ಪೋರ್ಸ್ ಅಂತ ಹೇಳಿದ್ರೆ ಒಂದು ರೀತಿ ಡಾಟ್ಸ್ ಟೈಪ್ ಇರುತ್ತೆ. ಸೊ ಅದು ಕಾಣುತ್ತೆ. ಅದೇ ಆ ಒಂದು ಮೈಕ್ರೋಸ್ಕೋಪನ್ನು ಹಿಡಿದು ನೋಡಿದರೆ ಮತ್ತು ಕ್ಲಿಯರ್ ಆಗಿ ಚೆನ್ನಾಗಿ ಕಾಣುತ್ತೆ.
ಸೊ ಅವಾಗೇನು ಹೇಳ್ಬೋದು ನಾವು, ನಮ್ಮ ಕಣ್ಣಿಗಿಂತ ಆ ಒಂದು ಮೈಕ್ರೋಸ್ಕೋಪ್ ಏನಿದೆ ಅದರ ಪ್ರಿಸಿಷನ್ ಹೆಚ್ಚಿದೆ ಅಥವಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರಿಸಿಷನ್ ಹೆಚ್ಚಿದ್ರೆ ಏನಾಗುತ್ತೆ, ಎರರ್ ಕಡಿಮೆ ಆಗುತ್ತೆ. ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ಲೀಸ್ಟ್ ಕೌಂಟ್. ದ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಕ್ಯಾನ್ ಬಿ ಮೇಜರ್ಡ್ ಬೈ ಮೇಜರಿಂಗ್ ಡಿವೈಸ್ ಈಸ್ ಕಾಲ್ಡ್ ಲೀಸ್ಟ್ ಕೌಂಟ್. ಅಂತ ಹೇಳಿದ್ರೆ ಯಾವುದೇ ಒಂದು ಡಿವೈಸ್ ಇದೆ, ಆ ಒಂದು ಡಿವೈಸಲ್ಲಿ ಅತಿ ಕಡಿಮೆ ವ್ಯಾಲ್ಯೂ ಯಾವುದನ್ನು ಮೇಜರ್ ಮಾಡಲಿಕ್ಕೆ ಆಗತ್ತೋ ಅದನ್ನು ಲೀಸ್ಟ್ ಕೌಂಟ್ ಅಂತ ಕರಿತೇವೆ. ನಂತರ ಹೆಚ್ಚು ಕಡಿಮೆ ವ್ಯಾಲ್ಯೂನ ಮೇಜರ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಅಕ್ಯುರೇಟಾಗಿ ಮೇಜರ್ ಮಾಡೋದಕ್ಕೆ ಸಾಧ್ಯ ಅಂತ ಅರ್ಥ. ಹಿಂದಿನ ಎಕ್ಸಾಂಪಲ್ ಏನು ಕೊಟ್ಟೆ, ಅದರೊಳಗೆ ಪ್ರಾಮುಖ್ಯತೆ ಏನಾಗಿತ್ತು, ಒಂದು ಡಿವೈಸಲ್ಲಿ ಕೆ ಜಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಿತ್ತು, ನಂತರ ಗ್ರಾಮ್ಸಲ್ಲಿ, ನಂತರ ಮತ್ತು ಅದಕ್ಕಿಂತ ಕಡಿಮೆ ವ್ಯಾಲ್ಯೂಸ್ ಇದ್ದರೆ ಅಂದರೆ ಮಾಸ್ ಮತ್ತು ಕಡಿಮೆ ಇದ್ದರೆ ಅದನ್ನು ಮೆಷರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದೆ ಕೆಲವೊಂದು ಡಿವೈಸಲ್ಲಿ. ಯಾವುದು, ಡಿಜಿಟಲ್ ವೇಯಿಂಗ್ ಮಷೀನ್ಸಲ್ಲಿ. ಸೊ ಡಿಜಿಟಲ್ ವೇಯಿಂಗ್ ಮಷೀನ್ಸಲ್ಲಿ ಏನಾಯಿತು, ಎರರ್ಸ್ ಕಡಿಮೆ ಆಯಿತು. ಸರಿನಾ? ಎರರ್ ಕಡಿಮೆ ಯಾಕಾಯಿತು, ಅದರಲ್ಲಿ ಅತಿ ಕಡಿಮೆ ವ್ಯಾಲ್ಯೂನು ಕೂಡ ಮೆಷರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದರ ಸಲುವಾಗಿ. ಸೊ ಆ ಒಂದು ಪರ್ಟಿಕ್ಯುಲರ್ ಡಿವೈಸಲ್ಲಿ ಅತಿ ಕಡಿಮೆ ವ್ಯಾಲ್ಯೂ ಮೇಜರ್ ಮಾಡಲಿಕ್ಕೆ ಏನು ಸಾಧ್ಯ ಆಗುತ್ತೆ ಅದನ್ನು ಲೀಸ್ಟ್ ಕೌಂಟ್ ಅಂತ ಕರಿತೇವೆ. ಏನು ನೀವು ಸ್ಕೇಲನ್ನು ಯೂಸ್ ಮಾಡ್ತಾ ಇರ್ತೀರ, ಅದರೊಳಗೆ ಏನಾಗುತ್ತೆ, ಆ ಸ್ಕೇಲ್ ಒಳಗೆ 15 ಸೆಂಟಿಮೀಟರ್ ತನಕ ಮೆಜರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸರಿನಾ? ಅದರೊಳಗೆ 1 ಸೆಂಟಿಮೀಟರ್ ಇರುತ್ತೆ. 1 ಸೆಂಟಿಮೀಟರ್ ಒಳಗೆ ಏನಾಗುತ್ತೆ, 10 ಡಿವಿಷನ್ಸ್ ಇರುತ್ತೆ. ಸರಿನಾ? ಆ ಒಂದು ಸ್ಕೇಲಲ್ಲಿ ಮೇಜರ್ ಮಾಡುವಂತಹ ಮಿನಿಮಮ್ ವ್ಯಾಲ್ಯೂ 1 ಸೆಂಟಿಮೀಟರ್ ಅಲ್ಲ, ಅದಕ್ಕಿಂತ ಕಡಿಮೆ ಕೂಡ ಮೇಜರ್ ಮಾಡಲಿಕ್ಕೆ ಆಗುತ್ತೆ. ಯಾವಾಗ ಆ ಒಂದು ಸೆಂಟಿಮೀಟ್ರಲ್ಲಿ 10 ಡಿವಿಷನ್ ಇರುತ್ತಾ, 1 ಡಿವಿಷನ್ ವ್ಯಾಲ್ಯೂ ಏನಾಗುತ್ತೆ, 1 ಡಿವೈಡೆಡ್ ಬೈ 10, 0.1 ಆಗುತ್ತೆ. ಸೊ ಆ ಒಂದು ಸ್ಕೇಲ್ ಏನಿರುತ್ತೆ ನೀವು ಯೂಸ್ ಮಾಡ್ತಿರೋದು ಅದರ ಲೀಸ್ಟ್ ಕೌಂಟ್ 0.1 ಸೆಂಟಿಮೀಟರ್ ಆಗಿರುತ್ತೆ. ಇದೇ ರೀತಿ ಬೇರೆ ಬೇರೆ ಡಿವೈಸ್ ಇರುತ್ತೆ, ಅದರ ಲೀಸ್ಟ್ ಕೌಂಟನ್ನು ಫೈಂಡ್ ಔಟ್ ಮಾಡೋದಿರುತ್ತೆ. ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ಈಗ ನೆಕ್ಸ್ಟ್ ಮತ್ತು ಕೂಡ ಕಲಿಯೋದಿದೆ, ಯಾವುದು, ಎರರ್ಸ್, ಅಂದರೆ ಟೈಪ್ಸ್ ಆಫ್ ಎರರ್ಸ್, ನಂತರ ದ ವೇಸ್ ಇನ್ ವಿಚ್ ಎರರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್, ಅದನ್ನು ಕೂಡ ಈಗ ತಿಳಿದುಕೊಳ್ಳೋಣ. ಇದನ್ನು ರಬ್ ಮಾಡಿ ಮತ್ತೆ. Okay, now let us discuss about types of errors. There are two types, systematic error and random error. Let us begin with systematic error. We can define systematic error like this. Systematic errors are those that tend to be in one direction, either positive or negative. Okay, ಇಲ್ಲಿಗೆ ನಾವು ಡಯಾಗ್ರಾಮಲ್ಲಿ ರಿಪ್ರೆಸೆಂಟ್ ಮಾಡಿದ್ದೇವೆ. ಸೊ ಸಿಸ್ಟಮ್ಯಾಟಿಕ್ ಎರರ್ ಅಂದರೆ ಏನಾಗುತ್ತೆ, ಒಂದು ಆ ಎರರ್ಸ್ ನಂಬರ್ ಆಫ್ ಟ್ರಯಲ್ಸ್ ಜೊತೆಗೆ ಹೆಚ್ಚಾಗ್ತಾನೆ ಹೋಗುತ್ತೆ, ಇಲ್ಲದೇ ಇದ್ದರೆ ನಂಬರ್ ಆಫ್ ಟ್ರಯಲ್ಸ್ ಜೊತೆಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇಲ್ಲದೇ ಇದ್ದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ನಂಬರ್ ಆಫ್ ಟ್ರಯಲ್ಸ್ನ ಜೊತೆಗೆ. ಇದನ್ನೇನು ಕರೀತೇವೆ ನಾವು, ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರಿತೇವೆ. ಇಲ್ಲಿಗ ಡಯಾಗ್ರಾಮಲ್ಲಿ ನೋಡೋದಾದ್ರೆ ಏನಾಗುತ್ತೆ, ಇಲ್ಲಿ ಫಸ್ಟ್ ರೀಡಿಂಗ್ ತೆಗೆದುಕೊಂಡಿದ್ದೇವೆ, ಇದು ಎರರನ್ನು ಇಂಡಿಕೇಟ್ ಮಾಡ್ತಾ ಇದೆ, ಎರರನ್ನು ಇಂಡಿಕೇಟ್ ಮಾಡುತ್ತೆ ಈ ಲೆಂತ್. ಈ ಕಡೆ ಏನು ಮಾಡುತ್ತೆ, ಅದು ನಂಬರ್ ಆಫ್ ಟ್ರಯಲ್ಸ್ ಅಂತ ಹೇಳಿದ್ರೆ 1 2 3 4 5 ನಂಬರ್ ಆಫ್ ಟ್ರಯಲ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಫಸ್ಟ್ ಟ್ರಯಲಲ್ಲಿ ಇಷ್ಟು ಎರರ್ ಇದೆ, ನಂತರ ಏನಾಯಿತು, ಸೆಕೆಂಡ್ ಟ್ರಯಲಲ್ಲಿ ಕಡಿಮೆ ಆಯಿತು, ಥರ್ಡ್ ಟ್ರಯಲಲ್ಲಿ ಅದಕ್ಕಿಂತ ಕಡಿಮೆ ಆಯಿತು. ಈ ರೀತಿ ಏನಾಯಿತು, ನಂಬರ್ ಆಫ್ ಟ್ರಯಲ್ಸ್ ಜೊತೆಗೆ ಏನಾಯಿತು, ಎರರ್ ಡಿಕ್ರೀಸ್ ಆಗ್ತಾ ಹೋಯಿತು. ಸೊ ಇದನ್ನೇನು ಕರಿತೇವೆ ನಾವು, ಸಿಸ್ಟಮ್ಯಾಟಿಕ್ ನೆಗೆಟಿವ್ ಎರರ್ ಅಂತ ಕರಿತೇವೆ. ಸರಿ, ಈಗ ಸಿಸ್ಟಮ್ಯಾಟಿಕ್ ಪಾಸಿಟಿವ್ ಎರರ್ ಅಂದರೆ ಏನು ಅಂತ ಹೇಳಿದ್ರೆ, ನಂಬರ್ ಆಫ್ ಟ್ರಯಲ್ಸ್ ಜೊತೆಗೆ ಎರರ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಫಸ್ಟ್ ಟ್ರಯಲ್ ಏನಿದೆ, ಎರರ್ ಕಡಿಮೆ ಇದೆ, ಈ ಲೆಂತ್ ಏನು ಮಾಡುತ್ತೆ, ಈ ಸೈಡ್ ವೈ ಆ್ಯಕ್ಸಿಸ್ ಏನು ಮಾಡುತ್ತೆ, ಅದು ಎರರ್ನ ಇಂಡಿಕೇಟ್ ಮಾಡುತ್ತೆ, ಎಕ್ಸ್ ಆ್ಯಕ್ಸಿಸ್ ಏನು ಇಂಡಿಕೇಟ್ ಮಾಡುತ್ತೆ, ನಂಬರ್ ಆಫ್ ಟ್ರಯಲ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಫಸ್ಟ್ ಟ್ರಯಲ್ ಏನಿದೆ, ಎರರ್ ಕಡಿಮೆ ಇದೆ, ಸೆಕೆಂಡ್ ಟ್ರಯಲಲ್ಲಿ ಹೆಚ್ಚಾಯಿತು, ಥರ್ಡ್ ಟ್ರಯಲಲ್ಲಿ ಅದಕ್ಕಿಂತ ಹೆಚ್ಚಾಯಿತು, ಫೋರ್ತ್ ಟ್ರಯಲಲ್ಲಿ ಅದಕ್ಕಿಂತ ಹೆಚ್ಚಾಯಿತು. ಈ ರೀತಿ 5th 6th 7th ನಂಬರ್ ಆಫ್ ಟ್ರಯಲ್ಸನ್ನು ಹೆಚ್ಚು ಮಾಡ್ತಾ ಹೋದ ರೀತಿ ಏನಾಗುತ್ತೆ, ಎರರ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಏನಾಗುತ್ತೆ, ನಮಗೇನು ಗೊತ್ತಿದೆ, ಈಗ 6th ರೀಡಿಂಗ್ ತೊಗೊಂಡ್ರೆ ಅದರಲ್ಲೂ ಕೂಡ ಎರರ್ ಹೆಚ್ಚಾಗುತ್ತೆ ಅಂತ ಗೊತ್ತಿದೆ, 7th ತೆಗೆದುಕೊಂಡ್ರೆ ಅದರೊಳಗೂ ಕೂಡ ಎರರ್ 6th ರೀಡಿಂಗಿಂತ ಹೆಚ್ಚು ಬರುತ್ತೆ ಅಂತ ಗೊತ್ತಿದೆ. ಸರಿನಾ? ಸೊ ಒಂದೇ ಡೈರೆಕ್ಷನಲ್ಲಿ ಇದ್ದ ರೀತಿ ಆಯಿತು ಅಂತಂದರೆ ಹೆಚ್ಚಾಗ್ತಾನೆ ಇದೆ ಅಥವಾ
ಕಡಿಮೆ ಆಗ್ತಾನೆ ಇದೆ. ಸೊ ಈ ರೀತಿ ಎರರ್ಸ್ ಏನಿರುತ್ತೆ ಅದನ್ನು ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರೀತಾರೆ. ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ರ್ಯಾಂಡಮ್ ಎರರ್. ಎರರ್ ವಿಚ್ ಆಕರ್ಸ್ ಇರ್ರೆಗ್ಯುಲರ್ಲಿ ಆರ್ ಕಾಲ್ಡ್ ರ್ಯಾಂಡಮ್ ಎರರ್ಸ್. ರ್ಯಾಂಡಮ್ ಎರರ್ ಅಂದರೆ ಏನಾಗುತ್ತೆ, ಒಂದು ಸಲ ರೀಡಿಂಗ್ ತೊಗೊಳ್ಬೇಕಾದ್ರೆ ಎರರ್ ಆ್ಯಕ್ಚುಯಲ್ ವ್ಯಾಲ್ಯೂಗಿಂತ ಹೆಚ್ಚು ಬರುತ್ತೆ, ಮತ್ತೊಂದು ಸಲ ರೀಡಿಂಗ್ಗಳು ತಗೊಳ್ಬೇಕಾದ್ರೆ ಆ್ಯಕ್ಚುಯಲ್ ವ್ಯಾಲ್ಯೂಗಿಂತ ಕಡಿಮೆ ಬರುತ್ತೆ. ಸರಿನಾ? ಈಗ ಯಾವುದೋ ಒಂದು ಲೆಂತ್ ಇದೆ, 2 ಮೀಟರ್ ಇದೆ, ಅದನ್ನು ಒಂದು ಡಿವೈಸಿಂದ ಮೆಷರ್ ಮಾಡಬೇಕಾದ್ರೆ 2.1 ಮೀಟರ್ ಬಂತು. ನಂತರ ಮತ್ತೊಂದು ಡಿವೈಸಿಂದ ಮೆಷರ್ ಮಾಡಬೇಕಾದ್ರೆ ಅಥವಾ ಅದೇ ಡಿವೈಸಿಂದ ಮತ್ತೊಮ್ಮೆ ಮೆಷರ್ ಮಾಡಬೇಕಾದ್ರೆ 1.9 ಬಂತು, ಮತ್ತೊಮ್ಮೆ ಮಾಡಬೇಕಾದ್ರೆ 1.8 ಬಂತು, ಮತ್ತೊಮ್ಮೆ ಮೆಷರ್ ಮಾಡಬೇಕಾದ್ರೆ 2.3 ಬಂತು, 2.7 ಬಂತು, ನಂತರ 1.7 ಆಯಿತು. ಅಂದರೆ ಒಂದು ರೆಗ್ಯುಲಾರಿಟಿ ಇಲ್ಲ, ಒಂದು ಸಲ ಹೆಚ್ಚಾಗುತ್ತೆ, ಒಂದು ಸಲ ಕಡಿಮೆ ಆಗುತ್ತೆ ಮೆಷರ್ ಮಾಡಿದ ವ್ಯಾಲ್ಯೂ. ಸೊ ಈ ರೀತಿ ಎರರ್ಸ್ ಏನಿರುತ್ತೆ, ಈ ರೀತಿ ಮೆಷರ್ ಆದಾಗ ಬಂದಿರೋ ಎರರ್ ಏನಿರುತ್ತೆ ಅದನ್ನು ರ್ಯಾಂಡಮ್ ಎರರ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಈಗ ವೈ ಆ್ಯಕ್ಸಿಸ್ ಏನು ಮಾಡುತ್ತೆ, ಅದು ಎರರನ್ನು ಇಂಡಿಕೇಟ್ ಮಾಡುತ್ತೆ. ಎಕ್ಸ್ ಆ್ಯಕ್ಸಿಸ್ ನಂಬರ್ ಆಫ್ ಟ್ರಯಲ್ಸನ್ನು. ಸೊ ಫಸ್ಟ್ ಟ್ರಯಲಲ್ಲಿ ಏನಾಯಿತು, ಎರರ್ ಇಷ್ಟಿದೆ. ಸೆಕೆಂಡ್ ಟ್ರಯಲ್ ಏನಾಯಿತು, ಕಡಿಮೆ ಆಯಿತು. ಥರ್ಡ್ ಟ್ರಯಲಲ್ಲಿ ಹೆಚ್ಚಾಯಿತು. ಫೋರ್ತ್ ಟ್ರಯಲಲ್ಲಿ ಥರ್ಡ್ ಟ್ರಯಲ್ಗಿಂತ ಕಡಿಮೆ ಆಯಿತು. ನಂತರ ಫಿಫ್ತ್ ಟ್ರಯಲಲ್ಲಿ ಫೋರ್ತ್ ಟ್ರಯಲ್ಗಿಂತ ಹೆಚ್ಚಾಯಿತು. ಸಿಕ್ಸ್ತ್ ಒಳಗೂ ಹೆಚ್ಚಾಯಿತು. ಸೆವೆಂತ್ ಒಳಗೆ ಮತ್ತೆ ಡಿಕ್ರೀಸ್ ಆಯಿತು. ಅಂತ ಹೇಳಿದ್ರೆ ಎರರ್ಸಿಗೆ ಯಾವುದೊಂದು ರೆಗ್ಯುಲಾರಿಟಿ ಇಲ್ಲ ಅಂತ ಹೇಳಿದ್ರೆ, ಇನ್ಕ್ರೀಸೇ ಆಗುತ್ತೆ ಅಥವಾ ಡಿಕ್ರೀಸೇ ಆಗುತ್ತೆ ಅಂತ ಹೇಳಿಕ್ಕೆ ಬರೋಲ್ಲ. ಯಾವ ರೀತಿ ಬೇಕಾದ್ರೆ ಚೇಂಜ್ ಆಗ್ಬೋದು. ಸರಿನಾ? ಇದನ್ನು ರ್ಯಾಂಡಮ್ ಎರರ್ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಯಾವುದು? ದ ವೇಸ್ ಇನ್ ವಿಚ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ಎರರ್ಸ್, ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಆ್ಯಂಡ್ ಪರ್ಸೆಂಟೇಜ್ ಎರರ್. ಅದನ್ನು ಕೂಡ ತಿಳಿದುಕೊಳ್ಳೋಣ. ಓಕೆ, ನಾವು ವಿ ಆರ್ ಡಿಸ್ಕಸಿಂಗ್ ದ ವೇಸ್ ಇನ್ ವಿಚ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ದ errors, and the ways we can express the errors are absolute error, relative error and percentage error. And after discussing all these concepts, let us know some important, or let us get some important concepts or important questions from this part. Okay, let us begin with absolute error. The magnitude of the difference between true value of the quantity and its measured value is called absolute error. Let us consider, we already know the value of the, that means actual value of the physical quantity. Let us consider we are measuring the length, and the actual value of the length is 2 meters, and after measuring we get the value 2.1 meter, and it is the actual value and it is the measured value. Then the difference between actual value and measured value is called absolute error, and it is a 0.1 meter. Okay, in this case it is a 0.1 meter, and it is expressed as mod of delta A. Okay, the mod symbol indicate that there will not be any negative signs. That means negative sign. That means if we subtract 2.1 by 2, then the answer is minus 0.1, and if we put this minus 0.1 in mod symbol, and then we ignore the negative sign, and the value will be, that means mod of the minus 1 will be 0.1 only. Okay, in mod symbol we just consider the magnitude, not the sign. I think it's clear now. Absolute error, the magnitude of the difference between the true value of the quantity and its measured value gives absolute error, and it is represented by mod of delta A, which is the difference between actual value and the measured value with the positive sign. That means if we put a positive sign, then we get the answer in a positive sign. Mod symbol we get a answer in a positive sign. ಕನ್ನಡದಲ್ಲಿ ಹೇಳೋದಾದರೆ, ಈಗ ಯಾವುದೊಂದು ಆ್ಯಕ್ಚುಯಲ್ ವ್ಯಾಲ್ಯೂ ಇದೆ, ಯಾವುದೊಂದು ಫಿಸಿಕಲ್ ಕ್ವಾಂಟಿಟಿ ಮೆಷರ್ ಮಾಡ್ತಾ ಇದ್ದಾವೆ, ಯಾವುದೊಂದು ಮಟೀರಿಯಲ್ ಇದೆ, ಅದರ ಲೆಂತ್ 2 ಮೀಟರ್ ಇದೆ, ಅದನ್ನು ಯಾವುದೊಂದು ಡಿವೈಸಲ್ಲಿ ಮೆಷರ್ ಮಾಡಿದ್ವಿ, ಅದರ ವ್ಯಾಲ್ಯೂ ಎಷ್ಟು ಬಂತು, 2.1 ಮೀಟರ್ ಅಂತ ಬಂತು. ಆವಾಗ ಆ್ಯಕ್ಚುಯಲ್ ವ್ಯಾಲ್ಯೂ ಏನಿದೆ 2 ಮೀಟರ್, ಅದರೊಳಗೆ
ಮೆಷರ್ ಮಾಡಿದ ನಂತರ ಬಂದಿರೋ ವ್ಯಾಲ್ಯೂ ಏನಿದೆ 2.1 ಮೀಟರ್ ಅದನ್ನು ಸಬ್ಟ್ರ್ಯಾಕ್ಟ್ ಅಂತ ಹೇಳಿದ್ರೆ ಮೈನಸ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅದನ್ನು ಅಬ್ಸಲ್ಯೂಟ್ ಎರರ್ ಅಂತ ಕರೀತಾರೆ. ಆ ಅಬ್ಸಲ್ಯೂಟ್ ಎರರ್ ಏನಿರುತ್ತೆ ಅದು ಪಾಸಿಟಿವ್ ಸೈನಲ್ಲಿ ಇರುತ್ತೆ, ನೆಗೆಟಿವ್ ಸೈನ್ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಮ್ಯಾಗ್ನಿಟ್ಯೂಡನ್ನಷ್ಟೇ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಮ್ಯಾಗ್ನಿಟ್ಯೂಡನ್ನಷ್ಟೇ ಕನ್ಸಿಡರ್ ಮಾಡಿಕೆ ಏನು ಮಾಡ್ತೇವೆ ನಾವು ಮಾಡ್ ಸಿಂಬಲನ್ನು ಯೂಸ್ ಮಾಡ್ತೇವೆ. ಇದನ್ನು ಮಾಡ್ ಸಿಂಬಲ್ ಅಂತ ಕರೀತಾರೆ, ಸರಿನಾ. ಆ ಮಾಡ್ ಸಿಂಬಲ್ ಮಧ್ಯ ಈ ಒಂದು ಅಬ್ಸಲ್ಯೂಟ್ ಎರರ್ನ ಏನಿದೆ ಡೆಲ್ಟಾ ಎ ಅದನ್ನು ಇಟ್ಟಿರ್ತಾರೆ. ಇದೇನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಫೈನಲ್ ಆನ್ಸರ್ ಏನಿರುತ್ತೆ ಅದರೊಳಗೆ ನಾವು ಮ್ಯಾಗ್ನಿಟ್ಯೂಡನ್ನಷ್ಟೇ ಕನ್ಸಿಡರ್ ಮಾಡ್ತೇವೆ, ಅದಕ್ಕೋಸ್ಕರ ಪಾಸಿಟಿವ್ ಸೈನಲ್ಲಿ ಆನ್ಸರ್ ಬರುತ್ತೆ. ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ರಿಲೇಟಿವ್ ಎರರ್. ಇಟ್ ಈಸ್ ದ ರೇಷಿಯೋ ಆಫ್ ಮೀನ್ ಅಬ್ಸಲ್ಯೂಟ್ ಎರರ್. ಇಟ್ ಈಸ್ ದ ರೇಷಿಯೋ ಆಫ್ ಮೀನ್ ಅಬ್ಸಲ್ಯೂಟ್ ಎರರ್ಸ್ ಟು ದ ಮೀನ್ ಆಫ್ ಟು ದ ಮೀನ್ ವ್ಯಾಲ್ಯೂ ಆಫ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಏನೀಗ ಯಾವುದೋ ಒಂದು ಲೆಂತ್ ಇದೆ 2 ಮೀಟರ್ ಅಂತ ಹೇಳಿದ್ನಲ್ಲ, ಅದನ್ನು ಮೆಷರ್ ಮಾಡಿದ್ದೇವೆ. ಅವಾಗೇನು ಬಂತು, ಬೇರೆ ಬೇರೆ ವ್ಯಾಲ್ಯೂ ಬಂತು. 2.1 ಮೀಟರ್ ಬಂತು, 2.2 ಮೀಟರ್ ಬಂತು, 2.3 ಬಂತು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅಬ್ಸಲ್ಯೂಟ್ ಎರರ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ 2.1 ಮೈನಸ್ 2, 2.2 ಮೈನಸ್ 2, 2.3 ಮೈನಸ್ 2 ಮೀನ್ಸ್ ಆ್ಯಕ್ಚುಲ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಯಿತು ಡೆಲ್ಟಾ ಎ ವ್ಯಾಲ್ಯೂ ಬೇರೆ ಬೇರೆ ಬಂತು, ಸರಿನಾ. ಆ ಡೆಲ್ಟಾ ಎ ವ್ಯಾಲ್ಯೂ ಏನಿರುತ್ತೆ ಅದರ ಎವರೇಜನ್ನು ತೆಗೆದುಕೊಳ್ತಾರೆ. ಎವರೇಜ್ ಅಂದರೆ ಏನೀಗ ಡಿಫ್ರೆನ್ಸ್ ತೆಕ್ಕೊಂಡ್ರೆ ಏನಾಯಿತು ಆ್ಯಕ್ಚುಲ್ ವ್ಯಾಲ್ಯೂ ಮೈನಸ್ 0.1 ಬಂತು. 0.1 2.2 ಮೈನಸ್ 2 ಮಾಡಿದ್ರಂತೂ 0.2, 0.1 ಪ್ಲಸ್ 0.2 ಪ್ಲಸ್ 0.3 ಟೋಟಲ್ 3 ರೀಡಿಂಗ್ ಇದೆ. ಡಿವೈಡೆಡ್ ಬೈ 3 ಒಂದು ಆನ್ಸರ್ ಬಂತು. ಅದ್ರ ವ್ಯಾಲ್ಯೂ ಏನಿರುತ್ತೆ ಡೆಲ್ಟಾ ಎ ಮೀನ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದರ ನಂತರ ಇಲ್ಲಿ 2.1, 2.2, 2.3 ಮೂರನ್ನು ಆ್ಯಡ್ ಮಾಡ್ತೇವೆ. ಟೋಟಲ್ ಎಷ್ಟಿದೆ 3 ರೀಡಿಂಗ್ ಇದೆ. ಡಿವೈಡೆಡ್ ಬೈ 3 ಆ ವ್ಯಾಲ್ಯೂ ಏನಿರುತ್ತೆ ಇಲ್ಲಿ ಎ ಮೀನ್ ಅದ್ರಲ್ಲಿ ಬರೀತೇವೆ. ಫೈನಲ್ ಆನ್ಸರ್ ಏನು ಬರುತ್ತೆ ಅದನ್ನು ರಿಲೇಟಿವ್ ಎರರ್ ಅಂತ ಕರಿತೇವೆ. ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ, ಸರಿನಾ. ಎ ಮೀನ್ ಅಂದ್ರೇನು, ಬಂದಿರೋ ಎರರ್ ಏನಿದೆ ಅದರ ಮೀನನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಮೀನ್ ಅಂದ್ರೇನು, ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದನ್ನು ಡೆಲ್ಟಾ ಎ ಮೀನ್ ಅಂತ ಕರೀತೇವೆ, ಬಂದಿರೋ ಎರರಿನ ಎವರೇಜನ್ನು. ನಂತರ ಬಂದಿರೋ ವ್ಯಾಲ್ಯೂ ಏನಿದೆ ಅದರ ಎವರೇಜನ್ನು ಏನು ಕ್ಯಾಲ್ಕುಲೇಟ್ ಮಾಡ್ತೇವೆ ಅದನ್ನು ಎ ಮೀನ್ ಅಂತ ಕರೀತೇವೆ. ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು, ಪರ್ಸೆಂಟೇಜ್ ಎರರ್. ಪರ್ಸೆಂಟೇಜ್ ಎರರ್ ಅಂದರೆ ಏನಾಗಿರುತ್ತೆ, ಮೀನ್ ಅಬ್ಸಲ್ಯೂಟ್ ಎರರ್ divided by mean value of the quantity into 100 ಆಗಿರುತ್ತೆ. ಸೊ ನಮಗೇನು ಗೊತ್ತಿದೆ ಡೆಲ್ಟಾ ಎ ಮೀನ್ ಬೈ ಎ ಮೀನ್ ಅಂತ ಹೇಳಿದ್ರೇನು ರಿಲೇಟಿವ್ ಎರರ್ ಆಗಿರುತ್ತೆ. ಸೊ ರಿಲೇಟಿವ್ ಎರರ್ ಇಂಟು 100 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸರಿ, ಇವಿಷ್ಟು ಕಾನ್ಸೆಪ್ಟ್ಸ್ ಆಯಿತು. ಈಗೇನು ಹೇಳಿದ್ದೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ತಿಳ್ಕೊಳ್ಳೋಣ ಈ ಒಂದು ಪಾರ್ಟ್ನಲ್ಲಿ ಇರೋದು ಅಂತ. ಸರಿ, ಆ ಕ್ವಶನನ್ನು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಮತ್ತೊಂದೇನು ಅಂತಂದರೆ ಈಗೇನು ಕ್ವಶನ್ ಕೊಡ್ತಾ ಇದ್ದಾನೆ ಅದಕ್ಕೆ ಆನ್ಸರ್ ನಿಮಗೆ ಬರೀಲಿಕ್ಕಾದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಿಮ್ಮ ಜೊತೆಗೆ ನಿಮ್ಮ ಹಲವಾರು ಗೆಳೆಯರು ಅಂದರೆ ಯಾರು ವೀಡಿಯೋನ ನೋಡ್ತಾ ಇದ್ದಾರೆ ಅವರಿಗೂ ಕೂಡ ಸಹಾಯ ಆಗತ್ತೆ, ಸರಿನಾ. ಓಕೆ, ಮೊದಲನೇದಾಗಿ ಡಿಫೈನ್ ಫಸ್ಟ್ ಒನ್ ಎರರ್, ಡಿಫೈನ್ ಅಕ್ಯುರಸಿ, ಡಿಫೈನ್ ಪ್ರಿಸಿಷನ್, ಡಿಫೈನ್ ಲೀಸ್ಟ್ ಕೌಂಟ್. ನಂತರ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಸಿಸ್ಟಮ್ಯಾಟಿಕ್ ಎರರ್ ಆ್ಯಂಡ್ ರ್ಯಾಂಡಮ್ ಎರರ್. ನಂತರ ಈಗ ಬೋರ್ಡ್ ಮೇಲೆ ಇರೋದು ಯಾವುದು, write a note on ways in which we can express the error. Write a note on the ways in which we can express the error ಅಂತ ಹೇಳಿದ್ರೆ ಇದು ಮೂರರ ಬಗ್ಗೆನೂ ಕೂಡ ಬರೀಬೇಕಾಗತ್ತೆ, ಸರಿ. ನಂತರ ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಗೆಳೆಯರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ಮತ್ತು ಕ್ಲಾಸ್ ಹೇಗಾಯಿತು ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೈ ಹಿಂದ್, ವಂದೇ ಮಾತರಂ.